ಬೆಂಗಳೂರು ಹತ್ರ 25ರಿಂದ 30 ಲಕ್ಷ ರೂಪಾಯಿ ದುಡ್ಡಿಗೆ ಈ ಥರ ಒಂದು ಮನೆ ಕಟ್ಕೊಟ್ಟಿದ್ದಾರೆ. ಇಲ್ಲಿ ಓನರ್ ಕೂತಿದ್ದಾರೆ. ಇದೊಂದು ಹೋಮ್ ಟೂರ್ ಮಾಡೋಣ ಅಂತ ಅನಿಸ್ತು. ಸೊ ಹಂಗಾಗಿ ಈ ವಿಡಿಯೋನ ತುಂಬ ಜನ ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ, ಮನೆ ಕಟ್ಟಬೇಕು ಅನ್ನೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಶೇರ್ ಮಾಡಿ. ಸರ್, ಈ ಮನೆ ನೋಡಿ ತುಂಬ ಕಮ್ಮಿ ದುಡ್ಡಿಗೆ ಅಂತ ಕೇಳಲ್ಪಟ್ವಿ. ಎಷ್ಟು ದುಡ್ಡಿಗಾಗಿದೆ ಇದನ್ನು ಹೋಮ್ ಟೂರ್ ಮಾಡ್ಬೋದಾ? ಇದು ಆರಾಧ್ಯ ಅವರು ಕಟ್ಕೊಟ್ಟಿದ್ದು. ಓಕೆ, ಎಷ್ಟು ಆಗಿದೆ ಸರ್ ಇದು ಖರ್ಚು? ನೀವು ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಸರ್, ಆಮೇಲೆ ಹೇಳ್ತೀವಿ. ಓಕೆ, ತೋರಿಸ್ತೀರಾ ನಿಮ್ಮ ಮನೆ? ತೋರಿಸ್ತೀವಿ ಸರ್, ನಡೀರಿ ಸರ್. ಓಕೆ, ಈ ಮನೆ ಬಗ್ಗೆ ಕೇಳಿದಾಗ ಓನರು ಆರಾಧ್ಯ ಕನ್ಸ್ಟ್ರಕ್ಷನ್ದವ್ರಿಗೆ ಫೋನ್ ಮಾಡಿಕೊಟ್ಟಿದ್ರು. ಅವರು ಈ ಮನೆ ಕಂಪ್ಲೀಟ್ ಡೀಟೇಲ್ಸ್ ನನಗೆ ಕೊಟ್ಟಿದ್ದಾರೆ. ಒಳಗಡೆ ಹೋಗೋಣ ಬನ್ನಿ. ಏನೆಲ್ಲ ಡೀಟೇಲ್ಸ್ ಹೇಳಿದ್ದಾರೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಫಸ್ಟು ನೀವು ನೋಡ್ತಾ ಇದ್ದೀರಾ ಈ ಎಲಿವೇಶನ್ ಹೇಗಿದೆ ಅಂದರೆ, ಎಂಟೈರ್ ಈ ಊರಲ್ಲಿ ಈ ಥರ ಗ್ರ್ಯಾಂಡ್ ಎಲಿವೇಶನ್ ನಿಮಗೆಲ್ಲೂ ಸಿಗೋದೇ ಇಲ್ಲ. ಜೊತೆಗೆ ನಾವು ಅವಲೇ ಮಾತಾಡ್ಸಲ್ಲ, ರೈತರು ಅಂತ ಇದ್ದಾರೆ. ಆದರೆ ಒಳಗಡೆ ಗ್ರ್ಯಾಂಡ್ ಲುಕ್ಕು ಮತ್ತು ಹೊರಗಡೆ ಎನ್ಹಾನ್ಸ್ ಆಗಿರೋಂಥ ಈ ಒಂದು ಸೂಟಬಲ್ ಪ್ಲೇಸ್ ನೋಡ್ತಾ ಇದ್ದರೆ, ಇದು ಯಾವುದೋ 1 ಕೋಟಿ ಅಥವಾ ಒಂದು 50 ಲಕ್ಷ ರೂಪಾಯಿ ಬಿಲ್ಡಿಂಗಿಗೆ ಮಾಡಿರ್ತಾರಲ್ಲ, ಡಿಟೋ ಅದೇ ಥರ ಎಲಿವೇಶನ್ ಇದೆ. ಆ ರೇಲಿಂಗ್ಸ್ ಆಗಿರ್ಬೋದು, ಜೊತೆಗೆ ಔಟ್ಲುಕ್ ಕೊಡ್ತಾ ಇರೋದು, ಮತ್ತು ಆ ಲೈಟಿಂಗ್ಸ್ ಕೊಟ್ಟಿರೋಂಥದ್ದು ಇರ್ಬೋದು, ಪ್ರತಿಯೊಂದೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಎಕ್ಸೈಟ್ ಆಗಿದ್ದೀನಿ ನಾನು ಕೂಡ. ಒಳಗಡೆ ಹೋಗ್ತೀನಿ, ಬನ್ನಿ ತೋರಿಸ್ತೀನಿ. ಈಗ ನಾವು ಎಂಟ್ರಾಗಿದ್ದೀವಿ G+2. ನಾವು ಎಂಟ್ರ್ ಆಗಿದ ತಕ್ಷಣ ನೀವು ಈ ಕಡೆ ನೋಡ್ತಾ ಇರ್ಬೋದು, ಒಂದು ರೇಲಿಂಗ್ಸ್ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಸ್ಟೈರಿಂಗ್ಸ್ ಇದೆ. ಮತ್ತು ಆ ಕಡೆ ಹಳ್ಳಿ ಕಡೆ ನಿಮ್ಗೆ ಗೊತ್ತೇ ಇರುತ್ತೆ, ಈ ಕೈಕಾಲು ಮುಖ ತೊಳೆಯೋದಕ್ಕೆ ಫಸ್ಟ್ ಬಂದಿದ ತಕ್ಷಣ ಅದನ್ನು ಪ್ರೊವೈಡ್ ಮಾಡಿದ್ದಾರೆ. ಎಗೇನ್ ಇಲ್ಲಿ ಬಂದಿದ ತಕ್ಷಣ ನೋಡಿ, ವಾಸ್ತು ಪ್ರಕಾರ ಲಾಭ ನಷ್ಟ ಲಾಭ ಇಲ್ಲೊಂದು ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಇಲ್ಲೊಂದು ಗ್ರ್ಯಾಂಡ್ ಆಗಿರೋಂಥ ಒಂದು ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಟೀ ಕುಡ್ಡಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಕೆಳಗಡೆ ಇದಂತೂ ತುಂಬಾ ರೇರ್ ಅಂತಲೇ ಹೇಳ್ಬೋದು, ಒಂದು ಟೈಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇವತ್ತಷ್ಟೇ ಇದು ಗೃಹ ಪ್ರವೇಶ ಆಗಿರೋಂಥದ್ದು. ಇಲ್ಲಿ ನಿಮ್ಮೊಂದು ಕಿಚನ್ ಕೊಟ್ಟಿದ್ದಾರೆ, ಒಂದು ರೂಮ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಚಿಕ್ಕದೊಂದು ದೇವ್ರ ಮನೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಇಲ್ಲೂ ಕೂಡ ಅಷ್ಟೇ ಆಗಿರ್ಬೋದು. ನಿಮಗೆ ಪ್ರತಿಯೊಂದು ಮನೆಯಲ್ಲೂ ಇಷ್ಟ ಆಗೋಂಥದ್ದು ಯಾವುದಂದ್ರೆ ಕಿಚನ್ನು. ನಾರ್ಮಲಾಗಿ ಒಂದು ಹಳ್ಳಿ ಮನೆಯಿಂದ ಯಾವ ಥರ ಇರ್ಬೋದು ಆ ಥರ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಏನು ಅಂತಂದರೆ ನೀವು ನೋಡ್ಬೋದು, ಮೇಲ್ಗಡೆ ಬಳಸಿರೋಂಥ ಟೈಲ್ಸ್ ಆಗಿರ್ಬೋದು, ಕೆಳಗಡೆ ಆಗಿರೋದು ಸೇಮ್ ಡಿಟೋ ಇದೆ. ಕಲರ್ ಕಾಂಬಿನೇಷನ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಸೊ ಇದೇನಾಗುತ್ತೆ, ಒಂದು ಗುಡ್ ಎನ್ಹಾನ್ಸ್ ಮಾಡುತ್ತೆ. ನೋಡಿ ಇಲ್ಲೇ ಇದ್ದಾರೆ. ಇದು 26/20 ಅಲ್ವಾ? 20 ಮಾಡಿರೋದು G+2. ಓಕೆ, ಇದು ನೀವು ಅಂದ್ಕೊಂಡಂಗೆ ಬಂದಿದೆಯಾ ಇದು ಮನೆ ಎಲ್ಲ? ಬಂದೈತೆ ಸರ್, ನಾವು ಹೇಳ್ದಂಗೆ ಅವ್ರು ಮಾಡಿಕೊಟ್ಟವ್ರೆ. ಈಗ ಮನೆಗೆ ಬಂದವರೆಲ್ಲ ಏನಂತಾರೆ, ಇವತ್ತು ಚೆನ್ನಾಗಿ ಮಾಡವ್ರೆ, ಯಾರಪ್ಪ ಇವರು ಕಟ್ಕೊಟ್ಟಿದ್ದು ನಿಮಗೆ ಅಂತಂದ್ರು. ಈ ಥರ ಹಿಂಗೆ ಹೇಳಿದ್ವಿ, ಆರಾಧ್ಯ ಅವರು ಕಟ್ಕೊಟ್ಟಿದ್ದು. ಚೆನ್ನಾಗಿ ನಾವು ಹೇಳಿದ ಮೆಟೀರಿಯಲ್ ಎಲ್ಲ ಹಾಕವ್ರೆ. ಅವರು ಗಾರೆಯವರು ಚೆನ್ನಾಗಿ ಕೆಲಸ ಮಾಡಿದ್ರು. ಎಲ್ಲ ಮೆಟೀರಿಯಲ್ ನಾವು ಹೇಳಿದ್ದಂಗೆ ಹಾಕವ್ರೆ ಸರ್. ಹೇಳ್ಬೇಕಂದ್ರೆ ನಮ್ಮ ಪ್ರಕಾರವಾಗಿ ಇವಾಗೊಂದು ಬಡವ್ರಿಗೆ ತಕ್ಕಂಗೆ ಆರಾಧ್ಯ ಕಾಂಟ್ರಾಕ್ಟರ್ ಅವರು ಅವರೇ ಪರವಾಗಿಲ್ಲ ಅನಿಸ್ತದೆ. ನಾವು ಓನಾಗಿ ಮಾಡಿಸ್ಬೇಕಾದ್ರೆ ಪ್ರತಿಯೊಂದೂ ಸಾಮಾನುಗಳೆಲ್ಲ ತಗೊಂಬರ್ಬೇಕು. ಎಲ್ಲಿ ಇವಾಗ ನಾವು ಒಬ್ಬರು ಇರ್ತೀವಿ, ಎಲ್ಲಿ ಹೋಗೋಕ್ಕಾಗಲ್ಲ. ಅದರಿಂದ ಕೆಲಸ ಮಾಡ್ತಾವೆ ಯಾರು ಸರ್? ನೀವು? ನಾವು ವ್ಯವಸಾಯ ಸರ್. ನೋಡಿ, ಒಬ್ಬ ರೈತರು ಇವ್ರು ಹೇಳ್ತಾರೆ, ಅಂದ್ರೆ ಬಡವರು ಮಧ್ಯಮ ವರ್ಗದ ಯಾರು ಮನೆ ಕಟ್ಟಬೇಕು ಅಂತಂದ್ರೆ ಆರಾಧ್ಯ ಅವ್ರಿಗೆ ಒಪ್ಪಿಸ್ಬಿಟ್ರೆ ಪ್ರತಿಯೊಂದು ಮಾಡಿ ಅವರೇನೆ ಗೃಹ ಪ್ರವೇಶ ಕೀ ಕೊಟ್ಬಿಡ್ತಾರೆ. ಮೇಲ್ಗಡೆ ಈಗ ಫಸ್ಟ್ ಫ್ಲೋರ್, ಅದ್ರ ಮೇಲ್ಗಡೆ ಒಂದು ರೂಮ್ ಇದೆಯಾ? ಸರ್, ಮೇಲೆ ಹೋಗೋಣ. ಸರಿ ಸರ್, ಬನ್ನಿ ಸರ್. ಓಕೆ, ಈಗ ನಾವು ಫಸ್ಟ್ ಫ್ಲೋರ್ ಹತ್ತುತ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಆಂಟಿ ಸ್ಕಿಡ್ ಲಪೋತ್ರ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಯಾಕಂದ್ರೆ ಮಳೆಗಾಲದಲ್ಲಿ ಸ್ಕಿಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ತರ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಸೊ ಅಗೈನ್ ನಾವು ಈಗ ಫಸ್ಟ್ ಫ್ಲೋರಿಗೆ ಬರ್ತಾ ಇದ್ದೀವಿ. ಇದು ಅಗೈನು ಗ್ರೌಂಡ್ ಫ್ಲೋರಲ್ಲಿ ನಾವೇನು ನೋಡಿದ್ವಲ್ಲ ಅದೇ ಥರನೇ ಸ್ಪೇಷಿಯಸ್ ಆಗಿ ನಿಮಗೆ ಮೇನ್ ಡೋರ್ ಕೊಟ್ಟಿದ್ದಾರೆ. ಇದು ಕೂಡ ಟೀ ಕುಡ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಸೇಮು, ಇದು ವಾಸ್ತು ಪ್ರಕಾರವಾಗಿ ಇಲ್ಲೊಂದು ಕಿಚನ್ ಕೊಟ್ಟಿದ್ದಾರೆ. ಕಿಚನ್ ಕೂಡ ಅಷ್ಟೇ ಸೇಮ್ ಆ್ಯಸ್ ಯೂಶುವಲ್ ಸಿಂಪಲ್ ಆಗಿ ಮಾಡಿದ್ದಾರೆ. ಜೊತೆಗೆ ಇಲ್ಲೊಂದು ರೂಮ್ ಪ್ರೊವೈಡ್ ಮಾಡಿದ್ದಾರೆ, ಇಲ್ಲೊಂದು ಟಾಯ್ಲೆಟು, ಇದು ವಿಶಾಲವಾದಂಥ ಒಂದು ಹಾಲು. ಈ ಒಂದು ಹಾಲಲ್ಲಿ ನೀವು ನೋಡ್ತಾ ಇರ್ಬೋದು, ಗ್ರೌಂಡ್ ಫ್ಲೋರಲ್ಲಿ ಏನು ಪ್ರೊವೈಡ್ ಮಾಡಿದ್ರು ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಗೆ ಇದೇನೇ ಪ್ರೊವೈಡ್ ಮಾಡಿದ್ದಾರೆ. ಯಾಕೆ ಈಗ ಫಸ್ಟ್ ಫ್ಲೋರ್ ಆಯಿತು, ನಾವು ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕಿಂತ ಮುಂಚೆಗೆ ಇದೊಂದು ಸ್ಪೇಸ್ ಇದೆ, ಇದ್ರ ಬಗ್ಗೆ ಕೇಳ್ತೀನಿ. ಇದು ಮುಂಚೆ ನಿಮ್ಗೆ ಐಡಿಯಾ ಇತ್ತಾ ಅಥವಾ ಅವರೇ ಮಾಡಿಕೊಟ್ಟಿದ್ದ? ಇದು ಇಲ್ಲ ಸರ್, ಅವರೇ ಮಾಡಿಕೊಟ್ಟಿದ್ದು. ಇಲ್ಲಿ ಇದು ಯಾರನ್ನ ಬಂದರೆ ಗೆಸ್ಟ್ಗಳು ಒಂದು 3-4 ಟೇಬಲ್ ಹಾಕ್ಕೊಂಡು ಕೂತ್ಕೊಂಡು ಆರಾಮಾಗಿ ಇಲ್ಲಿ ಕೂತ್ಕೊಂಡು ದೇವಸ್ಥಾನ ಫಂಕ್ಷನ್ಗಳೆಲ್ಲ ಆಗ್ತವೆ ನೋಡ್ಬೋದು ಅಂತ ಪ್ಲ್ಯಾನ್ ಕೊಟ್ಟರು. ಅವಾಗ ನಾವು ಆಲೋಚನೆ ಮಾಡಿದ್ವಿ, ಪರವಾಗಿಲ್ಲ ಇದು ಒಂದು ಐಡಿಯಾನೇ ಇವ್ರು ಕೊಟ್ಟಿದ್ದು ಅಂದ್ಬಿಟ್ಟು ನಾವು ಓಕೆ ಮಾಡಿದ್ವಿ ಸರ್. ಸೂಪರ್. ನೋಡಿ, ಇಲ್ಲೂ ನೀವು ಟೈಲ್ಸ್ ಗಮನಿಸ್ತಾ ಇರ್ಬೋದು, ಇದು ಕೂಡ ಆ್ಯಂಟಿ ಸ್ಕಿಡ್ ಕೊಟ್ಟಿದ್ದಾರೆ ಇಲ್ಲಿ ಆ್ಯಕ್ಚುಲಿ. ಯಾಕಂದರೆ ಈ ಕಡೆಯಿಂದ ಮಳೆ ಬಿದ್ದರೆ, ಇಲ್ಲಿ ನೀರು ಬಿದ್ದರೆ ಸ್ವಲ್ಪ ಸ್ಕಿಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಎಗೇನ್ ಈಗ ನಾವು ಲಾಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. G+2 ಅಂತ ಹೇಳಿದ್ನಲ್ಲ, ಮೇಲ್ಗಡೆ ಒಂದು ರೂಮ್ ಇದೆಯಂತೆ, ಬನ್ನಿ ಹೋಗೋಣ. ಓಕೆ, ಇದು ಸೆಕೆಂಡ್ ಫ್ಲೋರಲ್ಲಿ ನಾವು ಇದ್ದೀವಿ. ಇದು ಟೆರೇಸಲ್ಲಿ ಒಂದು ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಮ್ಮ ಓನರ್ ಹೇಳ್ತಾರೆ. ಸರ್, ಇದು ಐಡಿಯಾ ಇತ್ತಾ ಅಥವಾ ಅವರೇ ಮಾಡಿಕೊಟ್ಟಿದ್ದ? ಇದು ಅವರೇ ಹೇಳಿದ್ರು ಸರ್. ಇದು ಇಲ್ಲಿ ಅಡುಗೆ ಮಾಡ್ಕೊಬೋದು, ಏನಾದ್ರು ಫಂಕ್ಷನ್ಗಳಾದಾಗ. ಅವಾಗ ಇಲ್ಲೆಲ್ಲ ಇದು ಮಾಡಿಕೊಂಡು ಇಲ್ಲಿ ಅಡುಗೆ ಊಟಗಳು ಮಾಡೋಕೆ ಒಂದು ಟೇಬಲ್ಗಳು ಹಾಕ್ಕೊಂಡು ಊಟಗಳು ಮಾಡ್ಕೊಬೋದು ಫಂಕ್ಷನ್ಗಳಾಗ.
ನೋಡಿ ಆಕ್ಚುಲಿ ಈ ರೂಮ್ಗೂ ಕೂಡ ಅಷ್ಟೇ ಈ ಟೈಲ್ಸ್ ಆಗಿರ್ಬೋದು, ಜೊತೆಗೆ ಒಂದು ಕಿಚನ್ ನ ಏನು ಪ್ರೊವೈಡ್ ಮಾಡಿದ್ದಾರೆ ಇದು ಕೂಡ ಅಷ್ಟೇ ಕ್ವಾಲಿಟಿ ಆಗಿರೋಂಥದ್ದು ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಕೂಡ ಆರಾಧ್ಯ ಅವರ ಒಂದು ಐಡಿಯಾ ಆಗಿತ್ತಂತೆ. ರೈತರೆ ಇದಕ್ಕೆ ಎಷ್ಟು ಖರ್ಚಾಗಿದೆ ಹೇಳಿ ಸರ್? 25 ಲಕ್ಷ ಆಗೈತೆ ಸರ್ ಇದು. ಅಷ್ಟೇ? ಹೌದು ಸರ್. ಬೇರೆ ಕಡೆ ವಿಚಾರಿಸಿದ್ವಿ, ಅವರು 40-50 ಗಂಟೆ ಹೇಳಿದ್ರು, ನಮ್ಮ ಹತ್ರ ಹಣ ಇರಲಿಲ್ಲ. ಆಮೇಲೆ ಬಂದು ಆರಾಧ್ಯ ಅವ್ರನ್ನ ಕೇಳ್ಕೊಂಡ್ವಿ, ಅವರು ಹೇಳಿದ್ರು 25 ಗಂಟೆ ನಾವು ಮಾಡ್ಕೊಡ್ತೀವಪ್ಪ ಇದನ್ನು ಅಂತಂದರು. ಆಯಿತು ಅಂತ ಒಪ್ಕೊಂಡ್ವಿ ಸರ್. ನಮ್ಮ ಅಣ್ಣನ ಮಗ ಬಂದರು, ಅವ್ರು ಚಿಕ್ಕಪ್ಪ ಎಷ್ಟಾಯ್ತು ಇದು ಅಂತಂದರು. ಅವು ನಾವು ಹೇಳಿದ್ವಿ 25 ಲಕ್ಷ ಆಗೋದಪ್ಪ ಅಂತಂದರು. ಹಂಗಾಗಿ ನಮ್ಮದು ಕಟ್ಬೋದಲ್ಲ ಚಿಕ್ಕಪ್ಪ ಅಂತ ಅಂದರು. ಸರಿ ಮಾತಾಡೋಣ ನಡೀರಪ್ಪ ಅಂತಂದರು. ಆಮೇಲೆ ಮಾತಾಡ್ಬಿಟ್ಟು ಅವ್ರ ಜೊತೆಯಲ್ಲಿ ಕಟ್ಕೊಂಡ್ವಿ. ಆಮೇಲೆ ಇವತ್ತು ಗ್ರೂಪ್ ಪ್ರವೇಶ ಇಬ್ಬರು ಜೊತೆಯಲ್ಲೇ ಮಾಡಿದ್ರಿ ಸರ್. ಬೇಕಾದ್ರೆ ಕೇಳೋಣ ನಡೀರಿ ಸರ್, ಆ ಪಕ್ಕದ ಮನೆಯಲ್ಲೇ. ಓಕೆ ಬನ್ನಿ ಹೋಗೋಣ. ನಮ್ಮ ಚಿಕ್ಕಪ್ಪನ ಮಗನ್ನೇ ಕೇಳೋಣ ಬನ್ನಿ ಸರ್. ಹೌದಾ, ಬನ್ನಿ. ಎರಡು ಒಂದೇ ಸಾರಿ ಇದು ಮಾಡಿದ್ವಿ ಸರ್. ಈಗ ನೀವು ಅಲ್ಲೇನು ನೋಡಿದ್ರಲ್ಲ G+2, ಸೊ ಇಲ್ಲೊಂದು ಡೂಪ್ಲೆಕ್ಸ್ ಹೌಸ್ ಇದೆ. ಅವ್ರು ಹೇಳಿದ್ರಲ್ಲ ಚಿಕ್ಕಪ್ಪನ ಮಗ ಅಂತ, ಇವರೇ ಚಿಕ್ಕಪ್ಪನ ಮಗ. ಸರ್ ನಮಸ್ತೆ. ನಿಮ್ಮ ಚಿಕ್ಕಪ್ಪರು ಈಗ ಸಿಕ್ಕಿದ್ರು, ಆ ಮನೆಯೆಲ್ಲ ತೋರಿಸಿದ್ವಿ. ಈಗ ನಿಮ್ಮನೆ ತೋರಿಸ್ಬೋದಾ, ಎಷ್ಟಾಗಿದೆ ಮತ್ತೆ ಯಾಕೆ ಆರಾಧ್ಯ ಅವ್ರ ಹತ್ರನೇ ನೀವು ಕಟ್ಟಿಸ್ಕೊಂಡ್ರಂತಲ್ಲ? ಈಗ ನಮ್ಮ ಚಿಕ್ಕಪ್ಪ ಅವ್ರು ಕಟ್ಸಿದ್ರು, ಅದೇ ತರ ಮಾಡ್ಕೊಡ್ತೀನಿ ಅಂದ್ರು. ಅದರಿಂದ ನಾವು ಡೂಪ್ಲೆಕ್ಸ್ ಮಾಡಿಸಿದ್ವಿ. ನೋಡ್ ಬನ್ನಿ ನೋಡಿ ಸರ್, ನೋಡ್ ಬನ್ನಿ ಬನ್ನಿ ಹೋಗೋಣ. ನೋಡಿ ಅಗೈನ್ ಇದೊಂದು ಡ್ಯೂಪ್ಲೆಕ್ಸ್ ಹೌಸು. ಹಳ್ಳಿಲಿ ಈ ಥರದೊಂದು ಫೀಲ್ ಕೊಡೋದು ತುಂಬ ರೇರ್ ಅಂತಲೇ ಹೇಳ್ಬೋದು. ಇಲ್ಲೊಂದು ಮೈನ್ ಡೋರ್ ಪ್ರೊವೈಡ್ ಮಾಡಿದ್ದಾರೆ, ಇದು ಟೀ ಕುಡ್ಡಲ್ಲಿ ಆಗಿರೋದು. ಅಗೈನ್ ಇಲ್ಲೊಂದು TV ಕ್ಯಾಬಿನೆಟ್ ಇದೆ. ಸರ್ ನೀವೇ ಕೇಳಿದ ಅವರೇ ಪ್ರೊವೈಡ್ ಮಾಡಿದ್ರು? ಇಲ್ಲ, ಅವರೇ ಎಲ್ಲ ಪ್ರೊವೈಡ್ ಮಾಡಿರೋದು ಸರ್. ಆರೋಗ್ಯ ಡಿಸೈನ್ಸ್ ಎಲ್ಲ ಅವರೇ ಕೊಟ್ರ? ಡಿಸೈನ್ಸ್ ಎಲ್ಲ ಅವರೇ ಮಾಡ್ಕೊಟ್ರು. ಆರೋಗ್ಯ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ಕೊಟ್ಟಿರೋದು. ಓಕೆ ಸರ್, ನಿಮ್ಗೆ ದುಡ್ಡು ಕೊಟ್ಟರೆ ತುಂಬಾ ಕನ್ಸ್ಟ್ರಕ್ಷನ್ ಸಿಗೋರು, ಯಾಕೆ ಇವ್ರನ್ನೇ ಒಪ್ಪಿದ್ರಿ ಆರಾಧ್ಯ ಅವ್ರನ್ನ? ಈಗ ಬೇರೆ ಕಡೆ ಎಲ್ಲ ನೋಡಿದ್ರಿ ನಾವು, ಬಿಲ್ಡಿಂಗ್ಸ್ ಎಲ್ಲ ನೋಡಿದ್ರಿ ಬೇರೆ ಕಡೆ ಎಲ್ಲ. ಅದರಿಂದ ಅವ್ರದ್ದು ತುಂಬಾ ಇಷ್ಟ ಆಯ್ತು ನಮ್ಗೆ. ಅದರಿಂದ ನಾವು ಇದು ಮಾಡಿದ್ರಿ ಸರ್. ಪ್ರತಿ ಒಬ್ರು ಇದೇ ತರ ಮನೆ ಕಟ್ಸ್ಬೇಕು ನಾವು ಅಂತ ಇದಾರೆ ಸರ್. ಪ್ರತಿ ಒಬ್ರು ಬಂದಿದ್ದವರು ಅದೇ ತರ ಅಂತ ಇದ್ದಾರೆ. ಓಕೆ, ನಾವು ಪಕ್ಕದಲ್ಲಿ ನೋಡಿದ್ವಿ 2026, ಇದು ಅದೇ ಡೈಮೆನ್ಷನ್ 2026. ಸೊ ಇಲ್ಲಿ ನೀವು ನೋಡ್ಬೋದು, ಈಗ ಸ್ಪೇಷಿಯಸ್ ಆಗಿ ಒಂದು ಹಾಲು, TV ಕ್ಯಾಬಿನೆಟ್, ಜೊತೆಗೆ ಅಲ್ಲೊಂದು ರೂಮ್, ಅದು ಇದು ವಾಶ್ರೂಮ್ ಸರ್. ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಎಗೇನ್ ನೀವು ಇಲ್ಲಿಗೆ ಬರ್ತೀರಾ, ಇಲ್ಲೊಂದು ದೇವ್ರ ಮನೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಒಂದು ವುಡ್ಡಲ್ಲಿ ಕ್ಲೋಸ್ ಮತ್ತು ಓಪನ್ ಡೋರ್ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಬಳಸಿರೋ ಅಂಥ ಪ್ರತಿಯೊಂದು ಗ್ರಾನೈಟ್ಸು ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಎಗೇನು ಹೆಣ್ಮಕ್ಳು ಪ್ರತಿಯೊಬ್ಬರು ಇಷ್ಟಪಡೋ ಅಂಥ ಒಂದು ಕಿಚನ್ನು. ಇದು ಕಿಚನ್ನು ಸಿಂಪಲ್ಲಾಗಿ ಆ್ಯಸ್ ಯೂಶುವಲ್ ಹಳ್ಳಿನಲ್ಲಿ ಹೆಂಗಿರ್ಬೇಕು ಅದೇ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಇನ್ನೂ ಇದಕ್ಕೆ ಕೆಲಸ ಇದೆ ಅಂತ ಅನಿಸುತ್ತೆ. ಇನ್ನೂ ಇದೆ ಸರ್. ಸ್ವಲ್ಪ ಇದರಿಂದ ನಮ್ಮ ಚಿಕ್ಕಪ್ಪ ಅವರು ಗುರು ಪ್ರವೇಶ ಮಾಡಿದ್ರು. ನಾವು ಅದೇ ಡೇಟ್ಗೆ ಮಾಡ್ಕೊಬೇಕು, ನಮ್ಮ ಅನುಕೂಲಕ್ಕಾಗಿ ಮಾಡ್ಕೊಬೇಕು ಅಂದ್ಬಿಟ್ಟು ಇನ್ನೂ ಕೆಲಸ ಇದೆ ಇದ್ರದ್ದು. ಅದರಿಂದ ಅನುಕೂಲಕ್ಕೋಸ್ಕರ ಮಾಡಿದ್ರಿ ಸರ್. ಸರ್ ಇದು ಎಷ್ಟು ಪ್ರೈಸ್ ಆಯ್ತು ಅಂತ ನೀವು ಆಮೇಲೆ ಹೇಳಿರಂತೆ, ಅದಕ್ಕಿಂತ ಮುಂಚೆ ನಿಮ್ ಡೂಪ್ಲೆಕ್ಸ್ ನೋಡ್ಬೇಕು. ನೋಡ್ರಿ ಸರ್, ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ನೋಡಿ, ಇಲ್ಲೊಂದು ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಆಸ್ ಯೂಶುವಲ್ ಹಳ್ಳಿನಲ್ಲಿ ನೀವೇನು ಬಯಸ್ತಿರಲ್ಲ ಸೇಮ್ ಅದೇ ಥರನೇ ಕೆಳಗಡೆ ನಿಮಗೆ ಗ್ರಾನೈಟ್ ಪ್ರೊವೈಡ್ ಮಾಡಿದರೆ, ಮೇಲ್ಗಡೆ ಒಂದು ಸೆಲ್ಫ್ ಇದೆ, ಒಂದು ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ಏನೊಂದು ಚೂರು ಪ್ರಾಬ್ಲಮ್ ಇಲ್ಲ. ನಾವೀಗ ಸ್ಟೇರ್ ಕೇಸ್ ಮೇಲೆ ಡೂಪ್ಲೆಕ್ಸ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ತುಂಬ ಡಿಸೈನ್ಸ್ ಎಲ್ಲ ಇದೆ. ಸರ್ ಇದು ನೀವು ಬಯಸಿದ ಎಲ್ಲ ಕಡೆ ಹಸುಗಳು ಇದೆಯಲ್ಲ ಸರ್? ಸರ್ ನಾವು ಒಂದು ರೈತರ ಮಕ್ಕಳು, ಅದರಿಂದ ನಾವು ಹಸುನ ಹಾಕೊಂಡಿದ್ದೀವಿ. ಓಕೆ, ಪೂಜಿಸ್ತೀರಾ? ನಮ್ಮ ಕಡೆ ಎಲ್ಲ ಪೂಜಿಸ್ತೀವಿ ನಾವು ಹಸುಗಳನ್ನ, ದೇವ್ರಂತ ತಿಳ್ಕೊಂಡಿದ್ದೀವಿ. ಸೊ ನಾವಿಲ್ಲಿ ಮೇಲ್ಗಡೆ ಎತ್ತಾ ಇದ್ದೀವಿ. ಇದು ಆ್ಯಂಟಿ ಸ್ಕಿಡ್ ಆಗಬಾರ್ದು. ಹಳ್ಳಿಗಳ ಕಡೆ ಎಲ್ಲ ಯಾವ್ದು ಕಾಲಲ್ಲಿ ಬಂದ್ಬಿಡ್ತಾರೆ ಅಥವಾ ನೀರು ಬಿದ್ದಾಗ ಜಾರ್ ಬಿಡ್ತಾರೆ ಅನ್ನೋ ಕಾರಣಕ್ಕೆ ಇದು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹೇಗೆ ನಾವು ಡೂಪ್ಲೆಕ್ಸ್ ಹೌಸಿಗೆ ಬಂದಿದ್ದೀವಿ. ಇಲ್ಲಿ 2 ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಕ್ಚುಲಿ ರೈಟ್ ಸೈಡ್ಗೊಂದಿದೆ, ಲೆಫ್ಟ್ ಸೈಡ್ಗೊಂದಿದೆ. ಈಗ ರೈಟ್ ಸೈಡ್ಗೆ ಹೋಗೋಣ. ಸರ್ ರೈಟ್ ಸೈಡಲ್ಲಿ ಅಂತಂದರೆ ಅಗೈನು ನಿಮ್ಗೊಂದು ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಹಾಲ್ ಇದೆ. ಹಾಲ್ಗೂ ಕೂಡ ಅಷ್ಟೇ ಕೆಳಗಡೆ ನಿಮ್ಗೊಂದು ಗ್ರಾನೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೂಪರ್ಬಾಗಿದೆ, ವೈಟು ಕಲರ್ ಕಾಂಬಿನೇಷನ್ನು. ಅಗೈನ್ ಇಲ್ಲೊಂದು ಸೆಲ್ಫ್ ಇದೆ. 2 ಕಿಟಕಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಗಾಳಿ ಬೆಳಕಿಗೆ ಒಂದು ಚೂರು ಪ್ರಾಬ್ಲಮ್ ಇಲ್ಲ. ಮತ್ತು ನಾವು ಇನ್ನೊಂದು ರೂಮ್ಗೆ ಹೋಗೋಣ ಬನ್ನಿ. ಓಕೆ, ಡ್ಯೂಪ್ಲೆಕ್ಸಲ್ಲಿ ಇದು 2ನೇ ಬೆಡ್ರೂಮು. ಎಗೈನು ಈ ರೂಮ್ ಕೂಡ ಆ್ಯಸ್ ಇಟ್ ಈಸ್ ಸೇಮ್ ಪ್ರೊವೈಡ್ ಮಾಡಿದ್ದಾರೆ. ಎಗೈನ್ ನಾವು ಇಲ್ಲಿ ನೋಡೋದಾದರೆ ಒಂದು ವಾಶ್ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಟೈಲ್ಸ್ ಹಾಕಿರ್ಬೋದು, ಕೆಳಗಡೆ ಆ್ಯಂಟಿ ಸ್ಕಿಡ್ಡು ಒಂದು ಗ್ರಾನೈಟ್ ಆಗಿರ್ಬೋದು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಮೇಲೆ ನೋಡಿ, ಹಳ್ಳಿ ಮನೆಯಲ್ಲಿ ತುಂಬ ಮನೆಗಳು ಈ ಫೆಸಿಲಿಟೀಸ್ ಇರೋದೇ ಇಲ್ಲ. ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಿಂತ್ಕೊಂಡ್ರೆ ಅರ್ಧ ಊರೇ ಕಾಣಿಸುತ್ತೆ ಇಲ್ಲಿ. ಓಕೆ, ಈಗ ಆಕ್ಚುಲಿ ಬಂದ್ಬಿಟ್ಟು ಡೂಪ್ಲೆಕ್ಸಲ್ಲಿ 2 ಬೆಡ್ರೂಮ್ ನೋಡಿದ್ವಿ. ನಾವು ಈಗ ಟೆರೇಸಿಗೆ ಬರ್ತಾ ಇದೀವಿ. ಟೆರೇಸಿಗೆ ಬರೋದಕ್ಕಿಂತ ಮುಂಚೆ ನೋಡಿ, ಈಗ ಟೈಲ್ಸ್ ಆಗಿರ್ಬೋದು ಮತ್ತು ರೇಲಿಂಗ್ಸ್ ಆಗಿರ್ಬೋದು ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಕೊಟ್ಟಿದ್ದಾರೆ. ಹಾಗೆ ನೀವು ಲಾಸ್ಟಲ್ಲಿ ಎಂಡಿಂಗಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಸನ್ಲೈಟ್ಗೆ ಮತ್ತು ವೆಂಟಿಲೇಷನ್ಗೋಸ್ಕರ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಹಾಗೆ ಎಗೇನು ನಾವಿಲ್ಲಿ ಬಂದಿದ ತಕ್ಷಣ ಇಲ್ಲೊಂದು ಟೆರೇಸು. ಈ ಟೆರೇಸಲ್ಲಿ ಒಂದು ಚಿಕ್ಕ ಪಾರ್ಟಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ನಾವು ಅವಾಗಲೇ ಹೇಳಿದ್ವಲ್ಲ, ಅದು ಅವರು ಚಿಕ್ಕಪ್ಪರ ಮನೆ, ಇದು ಇವ್ರ ಮನೆ.
ಸೊ ಇಲ್ಲಿಗೆ ಈ ಡೂಪ್ಲೆಕ್ಸ್ನ ಹೋಮ್ ಟೂರ್ ಮುಗಿತಾ ಇದೆ ಸರ್. ಈಗ ಫೈನಲಿ ಡಿಸ್ಕ್ಲೋಸ್ ಮಾಡಬೇಕು, ಇದಕ್ಕೆ ಪ್ರೈಸ್ ಎಷ್ಟಾಗಿದೆ ಸರ್? ಸರ್ ಬರೀ ಒಂದು 25 ಲಕ್ಷ ಆಗಿದೆ ಸರ್ ಇದಕ್ಕೆ. ಅಷ್ಟು ಕಮ್ಮಿಗೆ ಹೆಂಗೆ ಕಟ್ಕೊಡಕ್ಕಾಗುತ್ತೆ ಸರ್? ಸರ್ ಈಗ ಜೆಲ್ಲಿ, ಸಿಮೆಂಟು, ಪ್ರತಿಯೊಂದು ಐಟಮ್ ಅವ್ರದ್ದೇ ಇರೋದ್ರಿಂದ ಅದರಿಂದ ಕಮ್ಮಿಯಾಗಿ ಇದು ಮಾಡ್ಕೊಡ್ತಾರೆ ಸರ್ ಅವರು. ಓಕೆ, ನಿಮಗೆ ಖುಷಿನಾ? ತುಂಬಾ ಖುಷಿ ಸರ್ ನಮಗೆ. ಸರ್ ನಿಮ್ಮ ಥರ ಮನೆ ಕಟ್ಟೋರ್ಗೆ ಏನು ಹೇಳ್ತೀರಾ ಸರ್? ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಆರಾಧ್ಯ ಕನ್ಸ್ಟ್ರಕ್ಷನ್ ಅವ್ರನ್ನ ಭೇಟಿ ಮಾಡಿ ಕಮ್ಮಿ ರೇಟ್ಗೆ ಮನೆ ಕಟ್ಕೊಡ್ತಾರೆ. ಥ್ಯಾಂಕ್ ಯು.